ಮಧ್ಯರಾತ್ರಿಯವರೆಗೂ ಡಿಕೆ ಶಿವಕುಮಾರ್ ರಾಮಲಿಂಗಾರೆಡ್ಡಿ ಚರ್ಚೆಯನ್ನ ನಡೆಸಿದ್ದಾರೆ. ಬರೋಬ್ಬರಿ 2.5 ಗಂಟೆಗಳ ಕಾಲ ಇಬ್ಬರ ನಡುವೆಯೂ ಕೂಡ ಸಂಧಾನ ಸಭೆ ನಡೆದಿದೆ. ಬೆಂಗಳೂರಿನ ಖಾಸಗಿ ಹೋಟೆಲ್ ಒಂದರಲ್ಲಿ ಮಾತುಕತೆಯನ್ನ ನಡೆಸಿದ್ದಾರೆ. ರಾಜೀನಾಮೆ ಹಿಂಪಡೆಯೋ ವಿಚಾರವ ಮಾತ್ರ ಇನ್ನೂ ಕೂಡ ಸಸ್ಪೆನ್ಸ್ ಆಗೇ ಉಳಿದಿದೆ. ಎಲ್ಲವೂ ಕೂಡ ಬಗೆಹರಿದಿದೆ ಅಂತ ಹೇಳಿ ಉಭಯ ನಾಯಕರು ಹೇಳಿಕೊಂಡಿರುವಂಥದ್ದು. ಎಲ್ಲವೂ ಬಗೆಹರಿದಿದೆ ಅಂತ ಹೇಳಿ ಇಬ್ಬರು ನಾಯಕರು ಹೇಳಿದ್ರು ಕೂಡ ರಾಮಲಿಂಗಾರೆಡ್ಡಿ ರಾಜೀನಾಮೆ ವಾಪಸ್ ಪಡೀತಾರಾ ಎಂಬ ಸಸ್ಪೆನ್ಸ್ ಹಾಗೆ ಉಳಿದಿದೆ. ಕೊಟ್ರೆ ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಕೊಡಿ, ಇಲ್ಲದಿದ್ದರೆ ಸಚಿವ ಸ್ಥಾನವೇ ಬೇಡ ಎಂದು ಪಟ್ಟು ಹಿಡಿದು ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದ ರಾಮಲಿಂಗಾರೆಡ್ಡಿ ಅವರು ಬಳಿಕ ಅಜ್ಞಾತ ಸ್ಥಳಕ್ಕೆ ತೆರಳಿದ್ರು. 2023ರಲ್ಲೇ ಡಿಕೆ ಶಿವಕುಮಾರ್ ಹಾಗೂ ಡಿಕೆ ಸುರೇಶ್ ಇವರ ಮನೆಗೆ ತೆರಳಿ ಬೆಂಗಳೂರು ಅಭಿವೃದ್ಧಿ ಖಾತೆಯ ಭರವಸೆಯನ್ನ ನೀಡಿದ್ರು ಅಂತ ಹೇಳಿ ರೆಡ್ಡಿ ಅವರು ಬಹಿರಂಗಪಡಿಸಿದ್ರು. ಈ ಕುರಿತು ಪ್ರತಿಕ್ರಿಯಿಸಿದ್ದ ಸಿಎಂ ಡಿಕೆಶಿ ಮಾತು ಕೊಟ್ಟಿದ್ದು ನಿಜ, ಆದರೆ ಖಾತೆ ಬದಲಾವಣೆ ವಿಚಾರವನ್ನ ಹೈಕಮಾಂಡ್ ನಿರ್ಧರಿಸಬೇಕು ಎನ್ನುತ್ತಲೇ ರಾಮಲಿಂಗಾರೆಡ್ಡಿ ಅವರ ಮನವೊಲಿಸುವ ಜವಾಬ್ದಾರಿಯನ್ನ ಹೊತ್ತುಕೊಂಡಿದ್ರು. ಬಿಟಿಎಂ ಲೇಔಟ್ ಹಾಗೂ ಜಯನಗರ ಹಿರಿಯ ಆಪ್ತ ಮುಖಂಡರ ಮೂಲಕವೂ ಮನವೊಲಿಕೆಗೆ ಯತ್ನಿಸಲಾಗಿತ್ತು. ಮಧ್ಯರಾತ್ರಿ 1:30ರ ಸುಮಾರಿಗೆ ಮಾತುಕತೆ ಮುಗಿಸಿ ಹೊರಬಂದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಯಾವುದೇ ಆತಂಕ ಬೇಡ, ನಾವೆಲ್ಲ ಹಳೆಯ ಸ್ನೇಹಿತರು, ಮಾತನಾಡಿ ಎಲ್ಲವನ್ನ ಬಗೆಹರಿಸಿಕೊಂಡಿದ್ದೇವೆ ಎಂದಿದ್ದಾರೆ. ಹಾಗೆ ರಾಜೀನಾಮೆ ವಾಪಸ್ ಪಡೆದಿದ್ದಾರೆ ಎಂಬ ಪ್ರಶ್ನೆಗೆ ನಿಮಗೆ ಎಲ್ಲವೂ ಹೇಳಬೇಕಾಗಿಲ್ಲ ಅಂತ ಹೇಳಿ ಉತ್ತರವನ್ನ ನೀಡಿದ್ದಾರೆ. ಓಲಿ ನಾನು ಮೀಡಿಯಾಗೆ ಖಾತೆ ವಿಚಾರ ಮತ್ತೊಂದು ವಿಚಾರ ಏನ್ ಮಾತಾಡೋದು ಏನಿಲ್ಲ ಮಾಡೋದು ಅಂತ ಹೇಳಕ್ಕಾಗ್ತದೆ. ಖಾತೆ ವಿಚಾರವಾಗಿ ಸರ್ ಸಾಕಷ್ಟು ಬೆಳಗಿಂದ ಅವ್ರು ನೋವನ್ನ ಹೇಳ್ಕೊಂಡಿದ್ದಾರೆ. ಮಿಸ್ಕಮ್ಯುನಿಕೇಶನ್ ರಾಜೀನಾಮೆ ಅದೇ ಖಾತೆ ಕಟ್ಟಿ ನಿಮ್ಗೆ ಹೇಳಕ್ಕಾಯ್ತದಾ? ಓಲಿ ನಾನು ಮೀಡಿಯಾಗೆ ಖಾತೆ ವಿಚಾರ ಮತ್ತೊಂದು ವಿಚಾರ ಏನ್ ಮಾತಾಡೋದು ಏನಿಲ್ಲ ಮಾಡೋದು ಅಂತ ಹೇಳಕ್ಕಾಗ್ತದೆ. ಖಾತೆ